ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾರು ಯೋಚನೆ ಮಾಡಿಲ್ಲ ಅಂತಹ ಉದ್ದಿಮೆದಾರರನ್ನ ಮತ್ತೆ ಮಕ್ಕಳನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕರೆಸಿ ಅವರಿಗೆ ಅವೇರ್ನೆಸ್ ಮೂಡಿಸಬೇಕು ಅಂತ ತೀರ್ಮಾನ ಮಾಡಿ ಒಂದೊಂದು ಜಿಲ್ಲೆಗೆ ಒಂದೊಂದು ದಿನ ಇಟ್ಟರು. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಪ್ರತಿಯೊಂದು ದಿನದಲ್ಲೂ ಕೂಡ ಒಂದೊಂದು ಜಿಲ್ಲೆನೇ ಆಗುತ್ತೆ. ಮತ್ತೆ 3 ದಿನ ಎಕ್ಸ್ಟೆಂಡ್ ಆಗಿ ಮಾರ್ಚ್ ತಿಂಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿದೆ. ಅಪ್ರೆಂಟಿಸ್ಶಿಪ್ ಮಾಡಿದರೆ ಏನೇನಾಗುತ್ತೆ ಮತ್ತು ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ಎಲ್ಲನೂ ತಿಳಿಸಿಕೊಂಡಿದ್ದಾರೆ. ಮತ್ತು ನ್ಯಾಪ್ಸ್ ನಮ್ಮ ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲೈ ಮಾಡಿದರೆ ನಮಗೆ ಅದರಿಂದ ಏನು ಯೂಸ್ ಆಗುತ್ತೆ ಅಂತ ಎಲ್ಲ ತಿಳ್ಕೊಂಡಿದ್ದೇವೆ. ಮತ್ತು ಅಪ್ರೆಂಟಿಸ್ಶಿಪ್ ಕಂಪ್ಲೀಟ್ ಆದರೆ ಬೇರೆ ಸರ್ಕಾರಿ ಉದ್ಯೋಗಗಳಲ್ಲಿ ಭಾಗಿಯಾಗ್ಬೋದು ಅಂತ ತಿಳಿಸಿಕೊಟ್ಟಿದ್ದಾರೆ. ಅಪ್ರೆಂಟಿಸ್ಶಿಪ್ ಮಾಡುವುದರಿಂದ ಉಪಯುಕ್ತವಾಗುತ್ತೆ. ಎಲ್ಲನೂ ಚೆನ್ನಾಗಿ ಹೇಳ್ಕೊಟ್ಟು ಮತ್ತು ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡ್ಬೇಕಾದ್ರೆ ಅಪ್ರೆಂಟಿಸ್ಶಿಪ್ಪು ಮುಖ್ಯ ಅಂತ ವೆಬ್ಸೈಟಿಂದ ಕ್ರಿಯೇಟ್ ಮಾಡ್ಕೊಂಡು ಅದರಿಂದ ನಮಗೆ ಜಾಬ್ಸ್ ಕಾಲ್ ಆದಾಗ ಒಂಥರ ಕಮ್ಯುನಿಕೇಷನಲ್ಲಿ ಇರ್ತೀವಿ ಕಂಪ್ನಿ ಜೊತೆ. ಅದರಿಂದ ಯೂಸ್ ಮಾಡ್ಕೊಂಡು ನಮ್ಮ ಕಂಪ್ನಿಗೆ ಜಾಯ್ನ್ ಆಗಿ ಮತ್ತು ಅದರಿಂದ ಜಾಬನ್ನು ಪಡ್ಕೋಬೋದು. ಹೇಗೆ ಮಾಡಬೇಕು, ಏನು ಅವಶ್ಯಕತೆ ಇದೆ ಅನ್ನೋದನ್ನ ಈ ಕಾರ್ಯಾಗಾರದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಕಾರ್ಯಾಗಾರದಲ್ಲಿ ಉದ್ದಿಮೆದಾರರು ಹೇಗೆ ಸ್ಕಿಲ್ ಟೆಕ್ನಲ್ಲಿ ಮಾಹಿತಿಯನ್ನು ಪಡೆದು ಹೇಗೆ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಮತ್ತು ಸರ್ಕಾರದಿಂದ ಸಿಕ್ಕಂಥ 1,500 ರೂಪಾಯಿ ಏನು ತರಬೇತಿದಾರರಿಗೆ ಕೊಡ್ತಾರಲ್ಲ ಆ ಹಣವನ್ನು ಪಡೆಯೋದು ಹೇಗೆ ನಾವು ನ್ಯಾಬ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಇದರಿಂದ ಮಕ್ಕಳಿಗೂ ಕೂಡ ಮತ್ತು ಉದ್ಯಮಿಗೂ ಕೂಡ ತುಂಬ ಅನುಕೂಲ ಆಗಿದೆ. ನಾಳೆ ದಿನ ನಮಗೆ ಯಾವ ಥರ ಗೌರ್ಮೆಂಟ್ ಜಾಬ್ ಸಿಗ್ಬೋದು ಅನ್ನೋದೆಲ್ಲ ಸ್ವಲ್ಪ ಮನದಟ್ಟಾಯಿತು. ಮತ್ತು ನ್ಯಾಟ್ಸ್ ಅಂದ್ರೆ ಏನು, 8ನೇ ತರಗತಿಯಿಂದ BA
ITI ಡಿಪ್ಲೊಮೊ ಎಲ್ಲರೂ ಸಹ ಕಂಪ್ನಿಗಳಲ್ಲಿ ತರಬೇತಿ ಪಡೆಯಬಹುದು. ಮತ್ತು DBD ಅಮೌಂಟು 1,500 ರೂಪಾಯಿ ಗೌರ್ಮೆಂಟ್ ಬರುತ್ತೆ. ಮತ್ತು 6,000ರಿಂದ ನಿಮಗೆ ಮಿನಿಮಮ್ ವೇಜಸ್ 18,000 ಗಂಟೆ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸುತ್ತಮುತ್ತ ITI ಕಾಲೇಜುಗಳಿಗೆಲ್ಲ ಭಾಳ ವಿದ್ಯಾರ್ಥಿಗಳೆಲ್ಲ ಮನದಟ್ಟಾಗಿದೆ. ಶಿವೋಹಂ ಶಿವೋಹಂ ಚಿದಾನಂದ ನಮೋ ನಮೋಕ್ಷಃ. Emphasized all over the world, and in a country like India where multilingualism is our strength, mother language emerges at the epicenter. So mother language would not be given emphasis even in education policy also, and school education, for example, with the mother language, not only in the official languages but in mother language across a wider platform would have to be followed as the medium. Friends, climate change menace compulsively generates peremptory relevance and recognition to sustainable development. Climate change menace has cropped up. It has entrapped us, engulfed us, because we sacrificed sustainable development. We engaged in reckless exploitation of natural wealth, unmindful that we are trustees. In such a situation, we have enough to fall back for guidance and enlightenment. Our spiritual heritage emanates from our sages, Vedic Rishi, Vasishtha, Vishwamitra, Agastya. In modern times, Ramakrishna Paramahansa, Sri Raman Maharshi. And friends, we are blessed with the presence of one, ಶ್ರೀ ಕಮಲೇಶ್ ಪಟೇಲ್ ದಾಸ್ ಜಿ amongst us. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.